ರಾಯಬಾಗ್ದಲ್ಲಿ 10 ವರ್ಷಗಳಿಂದ ಕಾಲುವೆಗೆ ನೀರು ಹರಿಯದ ಹಿನ್ನೆಲೆಯಲ್ಲಿ ಆಕ್ರೋಶಗೊಂಡ ಸುಟ್ಟಟ್ಟಿ ಗ್ರಾಮದ ಬಾಲೋಜಿ ತೋಟದ ನೂರಾರು ರೈತರು ಹಾಗೂ ಮಹಿಳೆಯರು ಕಾಲುವೆ ಸ್ವಚ್ಛಗೊಳಿಸಿ ನೀರು ಹರಿಸುವಂತೆ ಆಗ್ರಹಿಸಿ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು. ಬಾಲೋಜಿ ತೋಟದಲ್ಲಿ ನೂರಾರು ರೈತ ಕುಟುಂಬಗಳು ವಾಸಿಸುತ್ತಿವೆ. ಈ ಬಾರಿ ಮಳೆಯ ಕೊರತೆಯಿಂದಾಗಿ ಬಾವಿ ಹಾಗೂ ಕೊಳವೆ ಬಾವಿಗಳು ನೀರು ಬತ್ತಿ ಹೋಗಿವೆ. ಇದರಿಂದ ಬೆಳೆಗಳು ಒಣಗುತ್ತಿವೆ. ಜನರು ಹಾಗೂ ಜಾನುವಾರುಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದೆ. ಕಸ ಕಡ್ಡಿ ಹಾಗೂ ಗಿಡಗಂಟಿಗಳಿಂದ ಕಾಲುವೆ ಮುಚ್ಚೋಗಿದ್ದು ಸುಮಾರು 10 ವರ್ಷಗಳಿಂದ ನೀರು ಹರಿದಿಲ್ಲ ಹಾಗೂ ಗಿಡಗಂಟೆಗಳಿಂದ ಕಾಲುವೆ ಮುಚ್ಚೋಗಿವೆ ಅಂತ ರೈತರು ಆರೋಪ ಮಾಡಿದ್ದಾರೆ. ಕಾಲುವೆಗೆ ಒಂದೆರಡು ಬಾರಿಯಾದರೂ ನೀರು ಹರಿಸಿದ್ರೆ ಬಾವಿ ಹಾಗೂ ಕೊಳವೆ ಬಾವಿಗಳ ಅಂತರ್ಜಲ ಮಟ್ಟ ಹೆಚ್ಚಾಗಿ ರೈತರಿಗೆ ಅನುಕೂಲವಾಗಲಿದೆ. ಆದ್ದರಿಂದ ಕೂಡಲೇ ಕಾಲುವೆ ಸ್ವಚ್ಛಗೊಳಿಸಿ ನೀರು ಹರಿಸಬೇಕು ಅಂತ ಪ್ರತಿಭಟನಾಕಾರರು ಒತ್ತಾಯ ಮಾಡಿದ್ದಾರೆ. ಈ ವಿಷಯ ತಿಳಿದು ಸ್ಥಳಕ್ಕೆ ಭೇಟಿ ನೀಡಿದ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ಮೊಹಮ್ಮದ್ ಮುಸ್ತಫಾ ಅವರು ಪ್ರತಿಭಟನಾಕಾರರಿಂದ ಮನವಿಯನ್ನು ಸ್ವೀಕರಿಸಿ 15 ದಿನಗಳೊಳಗೆ ಕಾಲುವೆ ಸ್ವಚ್ಛಗೊಳಿಸಿ ಮುಂದಿನ ದಿನಗಳಲ್ಲಿ ನೀರು ಹರಿಸಲು ಕ್ರಮ ಕೈಗೊಳ್ಳಲಾಗುವುದು ಅಂತ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಗಣೇಶ್ ಬಸ್ತವಾಡೆ, ಬರ್ಮು ಬಾಲೋಜೆ, ಅಜಿತ್ ಹಳಿಗಳಿ, ಲಕಪ್ಪ ಹಳಿಂಗಳಿ, ನಿಂಗಪ್ಪ ತಿಗಡಿ, ಲಾಲಿಸ್ ಕೋತ್, ಮಾಳಪ್ಪ ಕಬಾಡಗಿ, ಲಕ್ಷ್ಮೀ ಕೊಳೆಕರ್, ಯಲ್ಲಪ್ಪ ಹಿರೇಕೂರ್ಬೂರು ಸೇರಿದ್ದಾರೆ. ಅನೇಕರು ಹಾಜರಿದ್ದರು. ಶಶಿಧರ್ ಕೋಗಟ್ನೂರು, ರಾಜ್ಯ ತಲೆದು ಕನ್ನಡ ನ್ಯೂಸ್, ಚಿಕ್ಕೋಡಿ. ಸುಳ್ಳು ಹಾಕಿ ಹೋಗಿ ಒಂದು 15 ದಿನ ಕೊಡ್ರಿ, ಒಂದು ಇಬ್ಬರು ನಮ್ಮ ಇದನ್ನು ಕೊಡ್ರಿ. ನೀರಿಂದ ಹೇಳ್ತೀನಿ, ಎಲ್ಲ ವಿಷಯ ಹೇಳ್ತೀನಿ ನೋಡ್ರಿ. ಸ್ವಚ್ಛ ಮಾಡೋದು ಆಗ್ತದೆ. ಈಗ ಇವತ್ತಿಗೆ ನಮ್ಮ 48 ಕೊಡಿ, 56 ಈಗ ನಮಗೆ ಶುರು ಬಿಟ್ಟಾರ. ಯಾಕಂತಂದ್ರೆ ಕುಡಿಯೋ ನೀರು ಎಲ್ಲೆಲ್ಲಿ ನಾವು ಹಂತ ಹಂತವಾಗಿ ಒಂದೊಂದು ಊರಿಗೆ ಕೊಡ್ತೀವಿ. ಇವತ್ತು ರಾತ್ರಿಯಿಂದ ಕುರ್ಚಿ ಕೊಡ್ತೀವಿ. ಸುಟ್ಟೆಟಿಗೂ ಒಂದು ನಿಲ್ ಕೇಳ್ರಿ, ಕೊಟ್ಟಿವ್ರಿ. ನಾ ಹೇಳೋದು ಸುಟ್ಟೆಟಿಗೂ ಒಂದಿನ ಕೊಟ್ಟಿವು. ನಾವು ಹಗಲ್ ರಾತ್ರಿ ಕುಡಿ ನಿಮ್ಮ ಸುಟ್ಟಂಗೆ ಪಡದಾಳಿ ಕೊಡ್ಬೇಕು ಒಂದು ಕೆರೆ ಐತಲ್ಲ, ಅಲ್ಲಿ ಸ್ಕೂಲ್ ಐತಲ್ರಿ, ನನಗೆ ಫೋನ್ ಹಾಕಿ ನಾವು ಬಂದು ತುಂಬಿಸಿ ಒಂದು ಕೆರೆ ನೀರು ಕಮ್ಮಿ ಈಗಿಂದ ಹೇಳತ್ತೀನಿ. ಮುಂದಿನ ಪಾಳದಾಗ ನೀರು ಕೊಡಕ್ಕೆ ಸಾಧ್ಯ ಅಂತಂದ್ರೆ ನಾ ಹೇಳ್ತೇನೆ. ನಿಮ್ಮ ನೀರು ಬಳಕೆದಾರ ಸಂಘದವ್ರು ಹಿಡಿವಿ ನೀರು ಕೊಡಕ್ಕೆ ಆಗ್ತೈತಿ ಅಂತ ನಾನು ಹೇಳ್ತೇನೆ. ಮುಂದಿನ ಪಾಳದಾಗ, ಈಗಿನ ಪಾಳದಾಗ ಡ್ಯಾಮ್ದಾಗ ನೀರು ಬೇಕಾಗ ಈ ಕಾಲುವೆಗೆ ನೀರನ್ನು ಒದಗಿಸಬೇಕಂತೂ ನಾವು ಈ ಗ್ರಾಮದ ಎಲ್ಲ ರೈತರು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು, ನಮ್ಮ ಪ್ರತಿಭಟನೆಗೆ ನೀರಾವರಿ ಅಧಿಕಾರಿಗಳು ಈ ಸ್ಥಳಕ್ಕೆ ಭೇಟಿ ನೀಡಿ ಅತಿ ಶೀಘ್ರದಲ್ಲಿ ಈ ಕಾಲುವೆಯಲ್ಲಿರ್ತಕ್ಕಂಥ ಹೂಳನ್ನು ತೆಗೆದು ನಿಮಗೆ ಮುಂದಿನ ದಿನಗಳಲ್ಲಿ ನೀರಾವರಿ ಸೌಲಭ್ಯವನ್ನು ಒದಗಿಸುತ್ತೇನೆಂದ ನೀರಾವರಿ ಅಧಿಕಾರಿಗಳು ನಮಗೆ ಸ್ಪಂದಿಸಿದ್ದಾರೆ. ಅದಕ್ಕಾಗಿ ಆ ನೀರಾವರಿ ಅಧಿಕಾರಿಗಳಿಗೆ ನಮ್ಮ ಗ್ರಾಮದ ಎಲ್ಲ ರೈತರ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಒಂದು ವೇಳೆ 15 ದಿನಗಳ ಒಳಗಾಗಿ ಅಧಿಕಾರಿಗಳು ನಮ್ಮ ಬೇಡಿಕೆಗೆ ಸ್ಪಂದಿಸದೇ ಇದ್ದರೆ ಮತ್ತಿನ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಳುತ್ತೇವೆ ಎಂದು ನಾವು ಮಾಧ್ಯಮದ ಮಿತ್ರರ ಮುಖಾಂತರ ಎಲ್ಲ ರೈತರ ಪರವಾಗಿ ವಿನಂತಿಸಿಕೊಳ್ಳುತ್ತೇವೆ. ಎಷ್ಟು ದಿವಸ ಬಂದಿಲ್ರಿ? ಸುಮಾರು 10 ವರ್ಷಗಳಿಂದ ಇಲ್ಲಿ ನೀರು ಬಂದಿಲ್ಲ ಸರ್. ಯಾವ ಕಾರಣಕ್ಕೆ? ಅಧಿಕಾರಿಗಳ ಬೇಜವಾಬ್ದಾರಿತನ ಸರ್. ನಿಗಮ ಮತ್ತು ಅಧಿಕಾರಿಗಳ ಬೇಜವಾಬ್ದಾರಿತನ ನೀರನ್ನು ಒದಗಿಸಿದೆ ಸರ್. 10 ವರ್ಷದಿಂದ ನೀವು ಜನಜಾನುವಾರಿಗೆ ಏನ್ ಮಾಡ್ತೀರಿ ಸರ್? ಅಂತರ್ಜಲ ಮಟ್ಟ ಹೆಚ್ಚಿದೆ ಸರ್. ಮಳೆ ಆಗ್ತಿತ್ತು, ನಾವು ಒಂದು ವಿಚಾರ ಮಾಡಿಲ್ಲ ಸರ್. ಅಧಿಕಾರಿಗಳು ಏನಂತಾರ್ರಿ, ನೀವು ರೈತರ ಎಲ್ಲ ಮುಚ್ಚಿರಿ ಅಂತ ಅಂತಾರೆ. ಅದಕ್ಕೆ ಸರ್ ನಾವು ರೈತರಿಗೆ ಮನವರಿಕೆ ಮಾಡಿವಿ ಸರ್. ಇನ್ನು ಯಾವುದೇ ರೈತರನ್ನ ಕಾಲುವೆಗೆ ತಂಟೆ ಬಿಡ್ಬೋದು ಸರ್. ಈಗ ಅವರೆಲ್ಲ ಅರಿವಾಗ್ಯದ ಸರ್. ಬರಗಾಲ ಸ್ವಚ್ಛ ಮಾಡಕ್ಕೆ ನಾವು ಸಹಕಾರ. ಸ್ವಚ್ಛ ಮಾಡಕ್ಕೆಲ್ಲ ನಾವು ರೈತರ ಸಹಕಾರ ಐತ್ರಿ. ಸ್ವಚ್ಛ ಮಾಡಕ್ಕೆ ನಾವು ಕೂಡ ಅಧಿಕಾರಿಗಳ ಜೊತೆ ಸ್ಪಂದನೆ ಮಾಡ್ತೀವಿ ಸರ್. ಈಗ ಅವ್ರು ಭರವಸೆ ಕೊಟ್ಬೋದ್ರಿ, ಅವ್ರಿಗೆ ಏನು ಹೇಳ್ತೀವಿ ಸರ್? ನಾವು ಈಗ ಎಲ್ಲ ಗ್ರಾಮದ ರೈತರ ಪರವಾಗಿ ಭರವಸೆ ಅವ್ರಿಗೆ ಅಧಿಕಾರಿಗೆ ಧನ್ಯವಾದ ಸಲ್ಲಿಸ್ತೇವೆ. ಒಂದು ವೇಳೆ ಏನಾದರೂ ಈ ಕಾರ್ಯ ಈಡೇರಿದ್ರೆ ಮತ್ತೆ ನಾವು ಏನಪ್ಪ ನೀರಾವರಿ ಇಲಾಖೆ ಮುಂದೆ ಉಗ್ರವಾದ ಹೋರಾಟಗಳನ್ನು ಹಮ್ಮಿಕೊಳ್ತೀವಿ ಸರ್. ತಮ್ಮ ಹೆಸರು? ತಮ್ಮ ಹೆಸರು ಗಣೇಶ್ ಬಸ್ತವಾಡೆ.
ಮೇಡಮ್ ಎದ್ರ ಸಂಬಂಧ ಪ್ರತಿಭಟನೆ ಮಾಡ್ರಿ ಇವತ್ತು? ಈ ಕಿನಾಲ್ ನೀರ ಬಂದಿಲ್ರಿ ಸರ್. ಕಿನಾಲ್ ನೀರು ಬರ್ಲಾಗನ ಈ ನಮ್ನಿ ಆಗೈತ್ರಿ ಸರ್. ನಮ್ಮ ತೋಟದಾಗ ಏನು ಕುಡಿಯಾಕ ನೀರು ಇಲ್ರಿ ಸರ್. ಇನ್ನು ನಮ್ಗೆ ಇವು ಕಿನಾಲ್ಕ್ ನೀರು ಬಿಡಂಗಿಲ್ಲ ಅಂದ್ರೆ ಸರ್ ನಮಗೆ ನೀರು ತಂದು ಹಾಕೋದು ನಮ್ಗೆ ಅಟ್ ಹಾಕಿರಿ. ದನ ಕರಿಗೆ ನೀರು ಹಾಕಿ ತೋರಿಸ್ತಾರ್ರಿ ಸರ್. ಒಂದು ಮನೆಗೆ 4-7-8 ದನ ಅದಾವ್ರಿ ಸರ್. ನೀರ ಇಲ್ರಿ ಸರ್. ನಾವು ನೀರ ಇಲ್ಲ ಅಂದ್ರೆ ಏನು ಮಾಡ್ಬೇಕ್ರಿ ಸರ್? ಎಲ್ಲ ಅದ್ರ ಬೆಳಿ ಏನು ಕಾಳು ಕಡಿ ಬೇಕಾದ್ರೆ ಕೊಂಡು ತಿಂತಾರ್ರಿ ಸರ್. ನೀರ ಇಲ್ಲ ಅಂದ್ರೆ ಎಲ್ಲಿ ಹೋಗ್ಬೇಕ್ರಿ ಸರ್? ಈಗ ಅಧಿಕಾರಿಗಳು ಭೇಟಿಯಾಗಿ ನಿಮ್ಗೆ ಏನೋ ಹೇಳ್ಯಾರ್ರಿ, ಏನು ಹೇಳಿರಿ ಏನಂತ? ಅವ್ರಿಗೆ 15 ದಿವಸದಾಗ ನಾವು ಸ್ವಚ್ಛ ಮಾಡಿ ಕೊಡ್ತೇವೆ ಅಂತ ಹೇಳ್ಯಾರ್ರಿ ಸರ್. ಏನು ಸ್ವಚ್ಛ ಮಾಡ್ಕೊಂತ ಹೇಳ್ರಿ? ಕಿನಾಲ್ ಸ್ವಚ್ಛ ಮಾಡಿ ಕೊಡ್ತೇವೆ ಅಂತ ಹೇಳ್ಯಾರ್ರಿ ಸರ್. ಮುಂದಿನ ಪಾಳ್ಯದಾಗ ನಮ್ಗೆ ನೀರು ಯಾವ ಪರಿಸ್ಥಿತಿಲೇ ಬಿಡ್ತೇವೆ ಅಂತ ಹೇಳ್ಯಾರ್ರಿ. ಬಿಡ್ಲಿಲ್ಲ ಅಂದ್ರೆ ಅವ್ರು ಎಲ್ಲಿ ಇರ್ತಾರೋ ಅಲ್ಲೇ ಹೋಗಿ ನಾವು ಇಷ್ಟು ಮಂದಿ ಎಲ್ಲ ಕುಣ್ತೇವ್ರಿ ಸರ್. ಅಲ್ಲಿ ಅವ್ರು ಎಲ್ಲಿ ಇರ್ತಾರೋ ಅವ್ರ ಜಾಗಕ್ಕೆ ನಾವು ಸಾಯ್ತೇವ್ಕರ ಹೊಳ್ಳಿ ಮನೆಗೆ ಬರಂಗಿಲ್ರಿ ಸರ್. ನಮ್ಮ ಕಿನಾಲ್ಕ್ ನೀರು ಬಿಡ್ಲಿಲ್ಲ ಅಂದ್ರೆ ಈಗ ಅಧಿಕಾರಿಗಳೊಬ್ರು ಹೇಳ್ರು ರೈತರ ಈ ಕೆನಾಲ್ಕ ಹೊಲಸ ನೀರು ಬಿಡಾಕತ್ತಾರ, ಇದ್ರ ಬಗ್ಗೆ ಏನು ಹೇಳ್ತೀರಿ? ಅವ್ರಿಗೆಲ್ಲ ನಾವು ಹೇಳ್ಕೊತೀವ್ರಿ ಸರ್. ಈ ಸ್ವಚ್ಛ ಮಾಡೋ ಮುಂದೆ ನಿಮಗೆ ಬಂದಿಂದಾರ ಅವ್ರು, ನೀವು ಸಾಥ್ ಕೊಡ್ತೀರಿ ರೈತರು? ಕೊಡ್ತೇವ್ರಿ ಸರ್. ಅವ್ರು ಇಟ್ಟು ನಮ್ಮ ಹೊಲಗಳಿಗೆಲ್ಲ ಹೋಗಿ ನಮಗೆ ಭಕ್ತಿ ಇದೆಲ್ಲ ಕಿನಾಲ್ ಫೈನಲ್ ಆಗೋ ತಕ್ಕ ನಾವು ಇಟ್ಟು ಜನ ಹಿಂಗ ನಿಲ್ತೇವ್ರಿ ಸರ್. ಮನೆಗೆ ಹೋಗಂಗಿಲ್ರಿ ಸರ್ ನಾವು. ನೀವು ಅದಕ್ಕೆ ಸಪೋರ್ಟ್ ಕೊಡ್ತೀರಿ, ಸಪೋರ್ಟ್ ಮಾಡ್ತೀರಿ? ಹಾ ಮಾಡ್ತೇವ್ರಿ ಸರ್. ತಮ್ಮ ಹೆಸರು? ಸರಿ, ಲಕ್ಷ್ಮೀ ಕೊಳಕರ್. ಕರ್ನಾಟಕ ನೀರಾವರಿ ನಿಗಮದ ವ್ಯಾಪ್ತಿಗೆ ಬರ್ತಕ್ಕಂಥ JLBC ಉಪವಿಭಾಗ ಉಣಚಿಯ ಕಚೇರಿ ವ್ಯಾಪ್ತಿಗೆ ಸುಟ್ಟಟ್ಟಿ ಹಂಚುಕಾಲಿ ವಿರುದ್ಧ ಈ ಕಾಲುವೆಯಲ್ಲಿರ್ತಕ್ಕಂಥ ಕಸ ಕಟ್ಟಿ ಹಾಗೂ ನೀರಿನ ಬೇಡಿಕೆ ಕುರಿತು ಗ್ರಾಮದ ಸಮಸ್ತ ಹಿರಿಯರು, ಗ್ರಾಮಸ್ಥರು ಹಾಗೂ ಎಲ್ಲ ನನ್ನ ಅಕ್ಕ ತಂಗಿಯರು ಎಲ್ಲರೂ ಇವತ್ತು ಬಂದು ಬೇಡಿಕೆ ಇಟ್ಟರು. ಅವ್ರು ಕೊಡ್ತಕ್ಕಂಥ ಬೇಡಿಕೆ ಸಮಂಜಸ ಐತೆ. ಈಗ ಜಾನುವಾರುಗಳಿಗೆ ಹಿರಣ್ಯಕೇಶಿಯಿಂದ ಹೆಚ್ಚುವರಿ ಆದಂತ ನೀರನ್ನ ನಮ್ಮ ಘಟಪ್ರ ಬೆಡದಟ್ಟೆ ಕಾಲುವೆಗೆ ಇಳಿಸಿರ್ತಾರೆ. ಆದ್ಯತೆ ಮತ್ತು ಬೇಡಿಕೆ ಅನುಸಾರ ಒಂದೊಂದು ಊರಿಗೆ ಒಂದೊಂದು ದಿನ ಅಂತ ಹೇಳಿ ಈ ರೀತಿ ಮಾಡಿ ಪ್ರಯತ್ನ ಮಾಡಿದ್ವಿ. ಮೊನ್ನೆ ಒಂದಿನ ನೀರು ಕೊಟ್ಟಿದ್ದ ಸುಟ್ಟಟ್ಟಿ ಗ್ರಾಮದ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಏನಿದೆ ಅಲ್ಲಿ ಸುಮಾರು 400-500 ಇದಾವೆ ಅಂತೇಳಿ ಒಂದಿನ ಹಾಕಿ ತುಂಬಾ ಪ್ರಯತ್ನ ಮಾಡಿದ್ವಿ. ಮತ್ತೆ ಇಲ್ಲೂ ನಮ್ಮ ಕಾಲುವೆ ಅಂದ್ರೆ ಎಲ್ಲ ಕಸ ಕಂಟಿ ತುಂಬಿರೋದನ್ನೆಲ್ಲ ಸ್ವಚ್ಛಗೊಳಿಸಬೇಕು ಅಂತ ಒಂದು ಬೇಡಿಕೆ. ಇನ್ನು ಸತತ 10 ವರ್ಷಗಳಿಂದ ಇಲ್ಲಿ ನೀರು ಬಂದಿಲ್ಲ, ನೀರು ಬಿಡ್ರಿ ಅಂತ ಒಂದು ಕಾಲುವೆ ಸ್ವಚ್ಛಗೊಳಿಸಲಿಕ್ಕೆ ಕೂಡಲೇ ಇದನ್ನು ಪ್ರಸ್ತಾವನೆ ಮಾಡಿ ಈ ಕಾಲುವೆಯನ್ನ ಕಳಿಸಿ ಅದಕ್ಕೆ ಇದನ್ನು ಕೇಳ್ತಕ್ಕಂಥ ಬೇಡಿಕೆ ಸಮಂಜಸ ಇರುವುದರಿಂದ ಅದನ್ನು ಪರಿಗಣಿಸಿ ಇಲಾಖಾ ಚರ್ಚೆ ಮಾಡಿ ಅದನ್ನ ಕ್ರಮ ಕೈಗೊಳ್ಳುತ್ತೇನೆ ಅಂತಕ್ಕಂಥ ಭರವಸೆಯನ್ನ ಕೊಡ್ತಾ, ಹಾಗೂ ಮುಂದಿನ ದಿನಗಳಲ್ಲಿ ಮುಂಗಾರು ಹಂಗಾಮಿಗೆ ನೀರು ಬಿಡ್ಲಿಕ್ಕಿಲ್ಲ, ಹಿಂಗಾರು ಹಂಗಾಮಿಗೆ ಕಾಲುವೆಗೆ ಎಳಕಲ್ ಜಲಾಶಯದಿಂದ ನೀರು ಬಿಟ್ಟು ನೀರಾವರಿ ಸಲಹಾ ಸಮಿತಿಯಲ್ಲಿ ಏನಾದರೂ ನಿರ್ಣಯ ಆಗಿ ನೀರನ್ನು ಹರಿಬಿಟ್ಟಲ್ಲಿ ಆವಾಗ ಆದ್ಯತೆ ಮೇಲೆ ಈ ಕಾಲುವೆಗೂ ಕೂಡ ನೀರನ್ನು ಹರಿಸ್ತಕ್ಕಂಥ ಕ್ರಮವನ್ನ ವಹಿಸ್ತೇವೆ ಅಂತ ಹೇಳಿ ನೀವೆಲ್ಲ ರೈತರು ಸಹಕಾರ ಅಗತ್ಯ ಅಂತ ಹೇಳ್ತಾ, ಹಾಗೂ ರೈತರಿಗೂ ಕೂಡ ಇವತ್ತಿನ ದಿನ ಈ ಸರ್ಕಾರದ ಆಸ್ತಿ ಅಂದ್ರೆ ನಮ್ಮ ಆಸ್ತಿ ಅಂತಕ್ಕಂಥದ್ದನ್ನ ತಾವು ಎಲ್ಲ ತಮ್ಮ ಅಕ್ಕಪಕ್ಕದ ರೈತರಿಗೂ ಕಿವಿ ಮಾತನ್ನ ಹೇಳಿ ಈ ಕಾಲುವೆಯನ್ನು ಉಳಿಸ್ತಕ್ಕಂಥ ಜವಾಬ್ದಾರಿ ನಿಮ್ಮ ಮೇಲಿದೆ. ಅದನ್ನು ಕೂಡ ಕಾಲುವೆಯನ್ನು ಸುಸ್ಥಿತಿಯಲ್ಲಿ ಇಟ್ಟುಕೊಳ್ಳುವಂತೆ ಎಲ್ಲಾ ರೈತರಿಗೆ ನೀವು ಕೂಡ ಅರಿವನ್ನ ಕೊಡ್ರಿ ಅಂತ ಹೇಳಿದಾಗ ಅವರೆಲ್ಲರೂ ಒಕ್ಕರಲ್ಲಿಂದ ನಾವೆಲ್ಲ ಸರ್ ಯಾರೆಲ್ಲ ಕಾಲುವೆ ಅನಧಿಕೃತ ಹಾಳು ಮಾಡ್ಯಾರ ಎಲ್ಲರ ಮ್ಯಾಗ ನೀವು ಕ್ರಮ ಕೈಗೊಳ್ರಿ, ನಮ್ಮ ಉದ್ದೇಶನೂ ಕಾಲುವೆ ಸ್ವಚ್ಛ ಇಡ್ತಕ್ಕಂಥದ್ದು ಅಂತ ಹೇಳಿ ಸಹಮತ ವ್ಯಕ್ತಪಡಿಸಿದ್ದಕ್ಕೆ ಅವ್ರಿಗೂ ಕೂಡ ನಾನು ಧನ್ಯವಾದವನ್ನು ಸಲ್ಲಿಸಿ ನಾನು ಕೂಡಲೇ ಈ ಕೆಲಸವನ್ನು ಮಾಡಿಕೊಡ್ತೇನೆ ಅಂತ